ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವಿನ್ನು ನಮ್ಮ ವಿಬ್ರೋ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಇರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಹಾಸನದ MG ರೋಡ್ನಲ್ಲಿ ಇರ್ತಕ್ಕಂಥ ಸ್ಟಾಲ್ ನಂಬರ್ 51ರಲ್ಲಿ ಹಾಸನಾಂಬ ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದಿದ್ದೀನಿ. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಮಾಹಿತಿ ತಿಳ್ಕೊಳ್ಳೋಣ, ಹಾಗೂ ಅವರ ಬದುಕಿನ ಕಥೆಯನ್ನು ಕೂಡ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್, ನಿಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್ ಅಂತ. ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು? 1.5 ವರ್ಷ ಆಯ್ತು. ಶುರು ಮಾಡಿ 1 ವರ್ಷ ಆಯ್ತು. 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ ಇದೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನಿಸ್ತಾ, ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ? ಇದಕ್ಕೆ ಬಂಡವಾಳ 2 ಲಕ್ಷ ಬಂಡವಾಳ ಆಯ್ತು. 2 ಲಕ್ಷ ಬಂಡವಾಳ. 2 ಲಕ್ಷ ಬಂಡವಾಳ ಆಯ್ತು. ಹೆಂಗ್ ನಡೀತಾ ಇದೆ ಈಗ? ಪರವಾಗಿಲ್ಲ? ಈಗ ಸ್ವಲ್ಪ ಡಲ್ ಇದೆ. ಪರವಾಗಿಲ್ಲ, ನಡೀತಾ ಇದೆ. ಪರವಾಗಿಲ್ಲ, ನಡೀತಾ ಇದೆ. ಮೂಲತಃ ಯಾವ ಊರು ನಿಮ್ದು? ನಮ್ದು ಹಾಸನ. ನೇಟಿವ್ ಹಾಸನ. ಅಂದ್ರೆ ಇದನ್ನೇ ಮಾಡ್ಬೇಕು ಅಂತ ಯಾವಾಗ ಅನಿಸ್ತಾ ನಿಮಗೆ? ನಂಗೆ ವೆಯ್ಟ್ ಎಲ್ಲ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗಿದೆ ಕೈಯಲ್ಲ. ಹಂಗಾಗಿ ವೆಯ್ಟ್ ಮೊದಲು ನಾನು ಎಗ್ರೇಸ್ ಮಾಡ್ತಾ ಇದ್ದೆ. ಎಗ್ರೇಸ್ ಕಬಾಬ್ ಎಲ್ಲ ಮಾಡ್ತಾ ಇದ್ದೆ. ಎಗ್ರೇಸ್ ಮಾಡ್ತಾ ಇದ್ರಿ? ಆಗಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸ್ ಪಾರ್ಲರ್ ಮಾಡ್ಕೊಳ್ಳೋಣ ಅನ್ಕೊಂಡು, ವೆಯ್ಟ್ ಎತ್ತದ ಕಡಿಮೆ ಇರುತ್ತೆ ಅನ್ನೋ ದಿವಸಿಗೆ ಪಾರ್ಲರ್. ಅಂದ್ರೆ ಈಗ ಸ್ಟಾರ್ಟ್ ಮಾಡಿ 1.5-2 ವರ್ಷ ಆಯ್ತು. ಪರವಾಗಿಲ್ಲ, ನಡೀತಾ ಇದೆ. ಸಪೋರ್ಟ್ ಮಾಡಿದ್ರಾ ಮಾಡೋದಕ್ಕೆ? ನಮ್ಮ ಅಣ್ಣ ಇದ್ದಾರೆ, ಕುಮಾರ್ ಅಂತ. ನಿಮ್ಮ ಅಣ್ಣ ಇದೆ. ಅವ್ರು ಸಪೋರ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಏನು ಓದಿದ್ದೀರಿ ನೀವು? SSLC. SSLC. ಯಾಕೆ ಮುಂದೆ ಓದಬೇಕು ಅನ್ನಿಸ್ಲಿಲ್ಲ? ಫೇಲ್ ಆಯಿತು. ಅಷ್ಟಕ್ಕೆ ಕೆಲಸ ಬಂದು ವೆಹಿಕಲ್ ಪರ್ಮೆಂಟ್ ಬಿಟ್ಟೆ. ಅಂದರೆ ಇದರಲ್ಲಿ ಐಸ್ ಕ್ರೀಮು ಮತ್ತು ಫ್ರೂಟ್ ಜ್ಯೂಸ್ ಎಲ್ಲ ಕೊಡ್ತೀರಲ್ಲ, ಐಸ್ ಕ್ರೀಮ್ ಎಲ್ಲ ಯಾವ ಮಾಡೋದು ನೀವೇ ಕಲ್ತ್ಕೊಂಡ್ರ ಅಥವಾ? ಇಲ್ಲ, ರೆಡಿ ತರಿಸ್ಕೊತೀವಿ. ಡೈರಿ ಡೈ ಕಂಪ್ನಿಯಿಂದ. ಎಲ್ಲಿಂದ ತರಿಸ್ಕೊತೀವಿ? ಡೈರಿ ಡೈ ಬೆಂಗಳೂರಿಂದ. ಇಲ್ಲ, ಹಾಸನದೇ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಇದ್ದಾರೆ, ಅವ್ರ ಹತ್ರ ತರಿಸ್ಕೊತೀವಿ. ಅವ್ರ ಹತ್ರ ತರಿಸ್ಕೊತೀರ? ಅವ್ರ ಹತ್ರ ತರಿಸ್ಕೊಂಡು ನೀವು ಇಲ್ಲಿ ಸೇಲ್ ಮಾಡೋದು. ಈಗ ಫ್ರೂಟ್ ಜ್ಯೂಸ್ ಎಲ್ಲ ಮಾಡ್ತೀರಲ್ಲ ನೀವು, ಏನು ರೇಟಲ್ಲಿ ಕೊಡ್ತೀರಾ? ಫ್ರೂಟ್ ಜ್ಯೂಸ್ ಎಲ್ಲ ಆದರೆ 40 ರೂಪೀಸ್ ಇದೆ. ಮಿಲ್ಕ್ ಶೇಕ್ 60 ರೂಪೀಸ್ ಇದೆ. ಏನೇನು ಐಟಮ್ ಮಾಡ್ತೀರಾ ಇಲ್ಲಿ? ಫ್ರೂಟ್ ಜ್ಯೂಸ್ ಎಲ್ಲ ಸಿಗುತ್ತೆ. ಫ್ರೂಟ್ ಜ್ಯೂಸು, ಮಿಲ್ಕ್ ಶೇಕು, ಗಡ್ಬಡ್ಡು, ಕೋಲ್ಡ್ ಕಾಫಿ, ಸ್ಯಾಂಡ್ವಿಚ್, ಬರ್ಗರು, ಮ್ಯಾಗಿ ಎಲ್ಲ ಸಿಗುತ್ತೆ. ಏನೇ ಬಂದರೂ ಫ್ರೆಶ್ ಆಗಿ ಸಿಗುತ್ತೆ. ಹೌದು, ನಿಮ್ಮ ಮುಂದ್ಗಡೆನೆ ಮಾಡ್ಕೊಡೋದು. ಎದುರುಗಡೆನೆ ಮಾಡ್ಕೊಡೋದು. ನಿಮ್ಮನ್ನ ನೋಡಿ ಬೇರೆ ಕಸ್ಟಮರ್ ಯಾವ ರೀತಿ ರೆಸ್ಪಾನ್ಸ್ ಇದೆ ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿಸ್ತಾರೆ. ರೆಗ್ಯುಲರ್ ತುಂಬಾ ಕಸ್ಟಮರ್ ಇರ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಈಗ ಇದೇ ರೀತಿ ಬೇರೆ ಯಾರು ಮಾಡಬೇಕು ಅಂತ ಒಂದು ಏನು ಹೇಳ್ತೇವೆ ಅವ್ರಿಗೆ? ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಹೇಳ್ಕೊಡ್ತೀವಿ. ಮಾಡಿ ಅಂತ ಹೇಳ್ತೀರಾ? ಮಾಡ್ಬೋದಾ? ಜೀವನದಲ್ಲಿ ಮುಂದೆ ಬರ್ಬೋದಾ ಇದು? ಖಂಡಿತವಾಗಿ ಬರ್ಬೋದು. ಆಗಲ್ಲ ಅನ್ಕೊಂಡ್ರೆ ಏನೂ ಆಗಲ್ಲ. ಆಗುತ್ತೆ ಅಂತ ಮಾಡಿದ್ರೆ ಚೆನ್ನಾಗೇ ಆಗುತ್ತೆ. ಕಷ್ಟಪಡ್ಬೇಕು. ಕಷ್ಟಪಟ್ಟು ಮಾಡಿ ಚೆನ್ನಾಗಿ ಆಗುತ್ತೆ. ಇದು ಸ್ಟಾಲ್ ಮಾಡ್ಕೊಂಡಿದ್ರಲ್ಲ, ಇದು ಬಾಡಿಗೆನಾ? ಇದು ಇಲ್ಲ, ಬಾಡಿಗೆ ಇಲ್ಲ. ಬಾಡಿಗೆ ಏನಿಲ್ಲ. ಅಂದ್ರೆ ಈ ಜಾಗ ಇದೆ ಅಂತ ಯಾರು ಹೇಳಿದ್ರು ನಿಮಗೆ? ನಾವೆಲ್ಲ ಮುಂಚೆ RC ರೋಡಲ್ಲಿ ಇದ್ವಿ ಒಂದ್ ಕಡೆ. ಎಲ್ಲಾರನ್ನೂ ಕರ್ಕೊಂಡು ಬಂದು ಇಲ್ಲಿ ಜಾಗ ಮಾಡಿ ಪ್ರೀತಮ್ ಗೌಡ್ರು ಇದು ಮಾಡ್ಕೊಡ್ತೀವಿ. ಅಂದ್ರೆ RC ರೋಡಲ್ಲಿ ಇದ್ದವ್ರು ನೀವು ಇಲ್ಲಿ ಶಿಫ್ಟ್ ಆಗಿದೆ. ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು? ನಾವು 5 ಜನ. 5 ಜನ. ಏನು ಮಾಡ್ಕೊಂಡಿದ್ದಾರೆ ಅವರು? ನಮ್ಮ ಅಣ್ಣ ಇಲ್ಲೇ ಇನ್ನೊಂದು ಗಾಡಿ ಇದೆ ಅವ್ರದ್ದು, 71 ಮೆನಕಾಪ ಸಾಫ್ಟಿ ಅಂತ. ನಾನು ಐಸ್ ಕ್ರೀಮ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಅಣ್ಣ ಇಲ್ಲ, ಅಕ್ಕಿರ 2, ಇಬ್ರು ಮದುವೆ ಆಗಿದೆ. ಮನೆಯವ್ರ ಸಪೋರ್ಟ್ ಏನಿದೆ? ಚೆನ್ನಾಗಿದೆ. ನಿಮ್ಮ ಮನೆಯವ್ರ ಸಪೋರ್ಟ್ ಬರ್ತಾರೆ. ಅವರು ನಮ್ಮಲ್ಲಿ ಇರ್ತಾರೆ. ಅವ್ರೇನು ಓದಿದ್ದಾರೆ? ಅವರು SSLC PWD ವರ್ಕ್ ಮಾಡ್ತಾರೆ. PWD ವರ್ಕ್ ಮಾಡ್ತಾ ಇದ್ದಾರೆ. ನೀವು ಇದು ಮಾಡ್ಕೊಂಡಿದ್ದೀರಾ? ಈಗ ಇದು ಮಾಡ್ಕೊಂಡಿದ್ದೀರಲ್ಲ, ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಯಾವ್ದಾರು ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದೀವಿ. ಇನ್ನೊಂದು ಅಂಗಡಿ ಮಾಡಬೇಕು, ಇದೇ ತರ ಐಸ್ ಪಾರ್ಲರ್ ಅಂತ ಮಾಡೋಣ. ಅಂದ್ರೆ ಇದೇ ತರ ಇನ್ನೊಂದು ಮಾಡಬೇಕು. ಫ್ರೂಟ್ಸ್ ಎಲ್ಲ ತರಿಸ್ತಿರಲ್ಲ ನೀವು? ಎಲ್ಲಿಂದ ತರಿಸ್ತೀರಾ ಫ್ರೂಟ್ಸ್ಗಳು? ಇಲ್ಲೇ ಸ್ಟೇಟಸ್ ಅಲ್ಲಿಂದ ಮುಂದೆ ಒಂದು ಫುಡ್ ಸ್ಟಾಲ್ ಇದೆ, PSS ಅಂತ. ಅಲ್ಲಿಂದ ತಗೋಬೇಕು. ಹಾಕೊಡ್ತಾರೆ. ಈಗ ಒಂದು ಜ್ಯೂಸ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚು ಬೀಳ್ಬೋದು ನಿಮ್ಗೆ? ಜ್ಯೂಸ್ ಮಾಡ್ಬೇಕಂದ್ರೆ ಒಂದು 30 ರೂಪಾಯಿ ಖರ್ಚು ಬೀಳುತ್ತೆ. ಫ್ರೆಶ್ ಜ್ಯೂಸ್, ಫ್ರೂಟ್ ತರೋದ್ರಿಂದ ಪವರು, ಮ್ಯಾನ್ ಪವರ್ ಎಲ್ಲ ಸೇರಿ ಒಂದು 25-30 ರೂಪಾಯಿ ಖರ್ಚು ಬೀಳುತ್ತೆ. 10 ರೂಪಾಯಿ ಉಳಿಯುತ್ತೆ. ದಿನಕ್ಕೆ ಎಷ್ಟು ಜ್ಯೂಸ್ ಹೋಗ್ಬೋದು ವ್ಯಾಪಾರ ಆಗ್ಬೋದು? ಈಗ ಸೀಸನ್ ಇದ್ದಾಗ ಒಳ್ಳೆ ಚೆನ್ನಾಗಿ ಓಡುತ್ತೆ. ಸೀಸನ್ ಇಲ್ಲ ಅಂದಾಗ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ನಿಮ್ಮ ಪ್ರಕಾರ ಜೀವನ ಆದ್ರೆ ಏನು? ಜೀವನ ಅಂದ್ರೆ ನಾವು ಕಷ್ಟಪಟ್ಟು ದುಡಿದು ನಾವು ತಿನ್ಬೇಕು, ಅದೇ ಜೀವನ. ಅಷ್ಟೇ ಜೀವನ.
ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಮಾಡ್ಕೊಂಡಿದ್ರಲ್ಲ ಲೈಫಲ್ಲಿ ಏನಾದ್ರು ಮಾಡ್ಕೊಂಡಿದ್ದೀರಾ ಸಪ್ರೇಟ್ ಆಗಿ? ಖಂಡಿತ ಮಾಡ್ಕೊಂಡಿದ್ದೀವಿ. ಆಗಿದೆ. ಆಗಿದೆ. ಮನೆಗೆ ಏನಾದ್ರು ಕಟ್ಟಿದ್ದೀರಾ? ಇಲ್ಲ, ಸೈಟ್ ತಗೊಂಡಿದ್ವಿ, ಮನೆ ಕಟ್ಟಬೇಕು. ಮನೆ ಕಟ್ಟಬೇಕು. ಹಾಂ, ಇವಾಗ ಕೆಲವು ಕಸ್ಟಮರ್ ಬರ್ತಾರೆ, ಮಿಲ್ಶೇಕ್ ಹೇಳ್ತಾರೆ. ಮಿಲ್ಶೇಕ್ ಅಂದ್ರೆ ಯಾವ ಬೇಕಾದ್ರೆ ಫ್ರೂಟ್ಸ್ ಕಟ್ ಮಾಡೋದು, ಅದಕ್ಕೆ ಮಿಲ್ಕ್ ಹಾಕೋದು, ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಮಾಡೋದು, ಡೈರಿ ಡೇ ನಮ್ದು ಅದಕ್ಕೆ ಆ್ಯಡ್ ಮಾಡೋದು, ರೇಟ್ ಶುಗರ್ ಹಾಕೋದು. ಈಗ ಕೆಲವರು ವಿತೌಟ್ ಶುಗರ್ ಅಂತ ಶುಗರ್ ಕೇಳ್ತಾರೆ, ಆದ್ಮೇಲೆ ಕಾನ್ಸೆಪ್ಟ್ ಮಾಡ್ಕೊಡೋದು. ಅಂದರೆ ಯಾವ್ಯಾವ ಜ್ಯೂಸ್ ಮಾಡ್ತೀರಾ ನೀವು ಇಲ್ಲಿ? ಒಂದು ಆಲ್ ಫ್ರೂಟ್ಸ್ ಜ್ಯೂಸ್ ನಮ್ದು. ಈಗ ಮೋಸಂಬಿ, ಆರೆಂಜ್, ವಾಟರ್ ಮೆಲನ್, ಪೈನಾಪಲ್ ಅಂತ. ಈಗ ಕೆಲವರು ವಾಟರ್ ಮೆಲನ್ ಕೇಳ್ತಾರೆ, ಕೆಲವು ಸ್ಟೈಲಲ್ಲಿ ವಾಟರ್ ಹಾಕ್ತಾರೆ. ನಾವು ವಾಟರ್ ಹಾಕಲ್ಲ, ಡೈರೆಕ್ಟ್ ಸಾಲಿಡ್ ಹಾಕ್ತೀವಿ, ಲೈಟ್ ಶುಗರ್ ಹಾಕೊಡ್ತೀವಿ. ಇನ್ನು ಕೆಲವರು ನೀರು ಹಾಕೊಡ್ತಾರೆ, ನಮ್ದು ನೀರೇನಿಲ್ಲ. ಈಗ ಮಿಲ್ಕ್ ಶೇಕ್ ಹಾಕ್ತೀವಿ ಅಂದರೆ ನಮ್ದು ಹಾಲಿದೆ. ಮಿಲ್ಕ್ ಶೇಕ್ ಅಂದರೆ ಕೆಲವರಿಗೆ ವೆನಿಲಾ ಐಸ್ ಕ್ರೀಮ್ ಮಾಡ್ತೀವಿ, ಕೆಲವರಿಗೆ ಜಾಯ್ ಐಸ್ ಕ್ರೀಮ್ ಹಾಕ್ತಾರೆ. ನಾವು ಜಾಯ್ ಹಾಕೋದು, ಅದು ಲೋಕಲ್ ಬ್ರ್ಯಾಂಡು. ನಮ್ಮದು ಡೈರೆಕ್ಟ್ ಕಂಪ್ನಿ ಇದೆ ಅಲ್ಲಿ. ಆ ಕಂಪ್ನಿ ತೋರಿಸ್ಕೊಂಡು ಒಂದು ಬಾಕ್ಸ್ ಬರುತ್ತೆ, 5 kg 6 kg ಬಾಕ್ಸ್ ಥರ. ಅದನ್ನ ಹಾಕೊಂಡು ಅದನ್ನ ಈಗ ನಿಮ್ಮ ಮತ್ತೆ ಓನರ್ ಸಂಬಂಧ ಯಾವ ರೀತಿ ಇದೆ? ಏನಿಲ್ಲ, ಅಣ್ಣ ತಮ್ಮದ ಸಂಬಂಧ ಇದೆ. ಈಗ ಅವರು ಅಂತ ಒಂದು ಪಡೆಕೊಂಡು ಅಷ್ಟೇ. ಹೌದಾ? ಕೆಲವರು ಸ್ಮೆಲ್ ಕೊಡ್ತಾರೆ, ಅದ್ರಲ್ಲಿ ಮಾಡ್ತಾರೆ. ಆದರೆ ಇವರು ನಮ್ಗೆ ಕಷ್ಟ ಸುಖ ಎಲ್ಲ ಭಾಗಿಯಾಗಿದ್ದಾರೆ. ಸಂಬಳ ಕೊಡ್ತಾರೆ ಅಂತಲ್ಲ, ಎಲ್ಲರಲ್ಲೂ ಭಾಗಿಯಾಗಿದ್ದಾರೆ. ಈಗ ಒಂಥರ ಮಾತ್ರ ರೆಸ್ಪಾನ್ಸರಲ್ಲಿ ಕಷ್ಟದಾಗಿದೆ. ಈಗ ನಾವೇನು ತಪ್ಪು ಮಾಡೋದು, ತಿದ್ದಿ ಬೈಯೋದು ಒಂದು ಕಡೆ ಅಣ್ಣನ ಸಿಕ್ಕಿದ್ರೆ ಮೊದಲು ಇಷ್ಟ. ಸಿಕ್ಕಿದ್ರೆ ನಮ್ದು ಬಿದ್ದೋದ್ರೆ ಅಂತ ಅನ್ಕೋಬೋದು. ಕೆಲಸ ಮಾಡ್ಬೋದು, ಇಲ್ಲಿ ಬಿಟ್ಟು ಹೋಗ್ಬೋದು, 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು. ಅದ್ರ ಲೈಫ್ ಟೈಮ್ ಅನಿಸ್ಕೊತೀವಿ. ಯಾಕಂದ್ರೆ ಅಷ್ಟಂತ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಈಗ ಸುಖದಲ್ಲಿ ಕಷ್ಟದಲ್ಲೆಲ್ಲ ಭಾಗಿಯಾಗಿ, ಈಗ ಒಂದು ತಪ್ಪು ಮಾಡುವ ತಿದ್ದುವಳಿಕೆಗಳಿಗೆ ಎಲ್ಲ ಭಾಗಿಯಾಗಿದ್ದಾರೆ. ಅವರದ್ದು ಮರೆಯೋಕ್ಕಾಗಲ್ಲ. ನಮ್ಮ ಹುಡುಗ ಒಬ್ಬ ಇದ್ದಾರೆ. ನಿಮ್ಮ ಹುಡುಗ ಒಬ್ರು ಇದ್ದಾರೆ ಅಂದ್ರೆ ಕೆಲಸಕ್ಕೆ. ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಖರ್ಚುಗಳು ಒಂದು ದಿನಕ್ಕೆ ಎಷ್ಟು ಉಳಿಸ್ಕೋಬೋದು? ಕ್ಲೀನಾಗಿ ಅವನು ಮೇಂಟೈನ್ ಮಾಡ್ತೀವಿ ಅಂದ್ರೆ ಖರ್ಚು ಕಳೆದ್ರೆ 2,000-3,000 ಉಳಿಯುತ್ತೆ. ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಜಾಸ್ತಿನೂ ಆಗ್ಬೋದು, ಒಂದ್ಸಲ ಕಡಿಮೆನೂ ಆಗ್ಬೋದು. ಒಂದ್ಸಲ 100 ರೂಪಾಯಿನೂ ವ್ಯಾಪಾರ ಮಾಡಿದ್ವಿ, ಒಂದು 10,000 ವ್ಯಾಪಾರ ಮಾಡಿದ್ವಿ. ಸ್ಟೇಬಲ್ ಮಾತ್ರ ಇರಲ್ಲ. ಮಳೆಗಾಲ ಬಂತಂದ್ರೆ ಅಷ್ಟು ಬಿಸ್ನೆಸ್ ಇರಲ್ಲ ಅವ್ರಿಗೆ. ಚಳಿಗಾಲ, ಮಳೆಗಾಲದಲ್ಲಿ. ಬೇಸಿಗೆ ಚೆನ್ನಾಗಿರುತ್ತೆ. ಬೇಸಿಗೆ ವ್ಯಾಪಾರ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10:30ವರೆಗೂ ಇರುತ್ತೆ. ತಿಂಗಳಲ್ಲಿ ಒಂದು ದಿವಸ ಯಾವತ್ತಾದ್ರೂ ರಜೆ ಇರುತ್ತೆ. ಒಂದಿನ ಮಾತ್ರ. ಕನ್ಫರ್ಮ್ ಇರಲ್ಲ. ಎಮರ್ಜೆನ್ಸಿ ಕೆಲಸ ಇದ್ದಾಗ ತಿಂಗಳಲ್ಲಿ 1 ದಿವಸ ರಜೆ ಇರುತ್ತೆ. ಹಬ್ಬಗಳಿಗೆ ರಜೆ ಮಾಡ್ತೀರಾ? ಈ ಹಬ್ಬಗಳಿಗೆಲ್ಲ ಏನಿರಲ್ಲ. ಹಬ್ಬಗಳಿಗೆ ಇರಲ್ಲ. ಈಗ ನಿಮ್ದು ಲೊಕೇಶನ್ ಹೇಳ್ಬೋದಾ, ಇಲ್ಲಿ ಬರುತ್ತೆ ಏನು ಅಂತ? ಸರ್, MG ರೋಡಲ್ಲಿ ದಿಲೀಪ್ ಎಗ್ರೆಸ್ ಅಂತ ಇದೆ, ಸ್ಟಾಲ್ ನಂಬರ್ 50. ಅದ್ರ ಪಕ್ಕ ನಮ್ದು 51. 51. ಹೆಸರು ಏನಿದೆ? ಹಾಸನಾಂಬ ಐಸ್ ಕ್ರೀಮ್ ಪಾರ್ಲರ್. ಹಾಸನಾಂಬ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಜ್ಯೂಸ್ ಸೆಂಟರ್. ಈಗ ಕೇಸರಿ ಬಾದಾಮು, ಆಲೂ ಪಿಸ್ತಾ ಅಂತ ಎಲ್ಲ ಇಟ್ಟಿದಾರಲ್ಲ, ಅದನ್ನೆಲ್ಲ ಅಲ್ಲಿಂದ ಇಲ್ಲ, ಅದನ್ನ ನಾವು ಮಾಡ್ತಾ ಇಲ್ಲ. ಮಾಡ್ತಾರೆ ಅಂದ್ರೆ 2 ಗಾಡಿ ಇದೆ. ಇನ್ನೊಂದು ಅದನ್ನೇ ಮಾಡುವಂತ ಗಾಡಿ ಇದೆ. ಹಾಗಾಗಿ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ. ಈಗ ಅದನ್ನ ಸ್ಟಾಪ್ ಮಾಡಿದ್ರೆ ಬರೀ ಫ್ರೂಟ್ ಜ್ಯೂಸ್, ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಗಾರ್ಡ್ ಕೋಲ್ಡ್ ಕಾಫಿ, ಸ್ಯಾಂಡ್ವಿಚ್, ಬರ್ಗರ್, ಮ್ಯಾಗಿ. ಕಾಫಿ ಏನಾದ್ರು ಮಾಡ್ತೀರಾ? ಕೋಲ್ಡ್ ಕಾಫಿ ಮಾಡ್ತಾ. ನಿಮ್ಮ ಇದರಲ್ಲಿ ಸ್ಪೆಷಲ್ ಏನು ಜಾಸ್ತಿ? ಗಡ್ಬಡ್ ಜಾಸ್ತಿ. ಗಡ್ಬಡ್ ಒಳ್ಳೆ ಚೆನ್ನಾಗಿ ಹೋಗುತ್ತೆ. ಏನೇನು ಹಾಕಿರ್ತೀರ ಅದಕ್ಕೆ? ಗಡ್ಬಡ್ಗೆ 3 ಫ್ಲೇವರ್ ಐಸ್ ಕ್ರೀಮ್ ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ, ಫ್ರೂಟ್ಸ್ ಬರುತ್ತೆ, ಸಿರಪ್ಸ್ಗಳು ಬಂದಿರುತ್ತೆ. ಚೆನ್ನಾಗಿ ಓಡುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ನೀವು? ಫ್ರೂಟ್ ಜ್ಯೂಸ್ ಅಂದ್ರೆ ಫ್ರೂಟ್ ಹಾಕ್ತೀವಿ, ಹಾಲು, ಸಕ್ಕರೆ, ಸ್ವಲ್ಪ ಐಸ್ ಕ್ರೀಮ್ ಹಾಕ್ತೀವಿ. ಈಗ ಹೊರಗಡೆ ಕುಡಿಯೋದಕ್ಕೂ ಇಲ್ಲಿ ಕುಡಿಯೋದಕ್ಕೆ ಏನು ಡಿಫ್ರೆನ್ಸ್ ಇದೆ? ಟೇಸ್ಟು ಕಸ್ಟಮರ್ಗಳು ಹೇಳ್ಬೇಕು. ಹುಡುಕೊಂಡು ಬರ್ತಾರೆ ನಮ್ಮ ಅಂಗಡಿಗೆ. ಹುಡುಕೊಂಡು ಬರ್ತಾರೆ. ರೆಗ್ಯುಲರ್ ಬರ್ತಾರೆ ಕಸ್ಟಮರ್. ಖಂಡಿತ.